ವಿರುದ್ಧ ಅಗೇನ್ ಸಂಸದ ಅನಂತ್ ಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ಒಂದ್ ಕಡೆ ಸರ್ಕಾರದ ವಿರುದ್ಧ, ಮಗದೊಂದು ಕಡೆ ರೈತರ ವಿಚಾರದಲ್ಲಿ ತಮ್ಮ ನಾಲಿಗೆ ಹರಿಬಿಡೋದ್ರ ಮುಖಾಂತರ ಮತ್ತೊಮ್ಮೆ ಇದೀಗ ಹಲವರ ಕೆಂಗಣ್ಣಿ ಗುರಿ ಆಗ್ತಾ ಇದ್ದಾರೆ. ಸಿದ್ದರಾಮುಲ್ಲಾ ಖಾನ್ಗೆ ಸರ್ಕಾರದ ನೌಕರರಿಗೆ ಸಂಬಳ ಕೊಡೋಕ್ ಹಣ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಪ್ಪಿಲ್ಲ, ವಿರೋಧ ಪಕ್ಷದವರಾಗಿ ರಾಜ್ಯದಲ್ಲಿ ಆಡಳಿತ ಪಕ್ಷವನ್ನ ದೂಷಿಸೋದು, ಟೀಕೆ ಮಾಡೋದು ಕಾಮನ್. ಬಟ್ ಮುಂದಕ್ಕೆ ಏನಾಗಿದೆ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ. ಇಷ್ಟು ಹೇಸಿಗೆ ದರಿದ್ರ ಸರ್ಕಾರವನ್ನ ನೋಡೇ ಇಲ್ಲ. ಹೀಗಂತ ಉತ್ತರ ಕನ್ನಡ ಮುಂಡಗೋಡ್ನಲ್ಲಿ ಸಂಸದ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ ಅಂತ ಹೇಳೋ ಮುಖಾಂತರ ಮತ್ತೊಂದು ಮಾತು ಹೇಳಿದ್ದಾರೆ. ರೈತರನ್ನ ದೇಶದ್ರೋಹಿಗಳಿಗೆ ಹೋಲಿಸಿದರೆ ಸಂಸದ ಹೆಗಡೆ. ಪ್ರತಿಭಟನೆಯಲ್ಲಿ ತೊಡಗಿರುವಂತಹ ರೈತರನ್ನ ದೇಶದ್ರೋಹಿಗಳಿಗೆ ಹೋಲಿಸಿದ್ದಾರೆ. ಉತ್ತರ ಕನ್ನಡದ ಮುಂಡಗೋಡ್ನಲ್ಲಿ ಸಂಸದ ಹೆಗಡೆ ಅವರ ವಿವಾದಿತ ಹೇಳಿಕೆ ಇದು. ಒಂದ್ ಕಡೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಅವ್ರ ಹತ್ರ ಹಣ ಇಲ್ಲ, ಮತ್ತೊಂದು ಮಗದೊಂದು ಟೀಕೆ ವೆರಿ ಕಾಮನ್. ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ರಾಜ್ಯದಲ್ಲಿ ಟೀಕೆಗಳು ಕಾಮನ್. ಆದ್ರೆ ಪ್ರತಿಭಟನಾ ನಿರತ ರೈತರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯಲ್ಲಿ ತೊಡಗಿದಾರಲ್ಲ, ಅವರನ್ನ ದೇಶದ್ರೋಹಿಗಳಿಗೆ ಹೋಲಿಸ್ತಾ ಇದ್ದಾರೆ. ಇದು ಈಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಇನ್ಯಾವ ರೀತಿಯ ತಿರುವುಗಳನ್ನ ಇವರ ಈ ಹೇಳಿಕೆ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಅವ್ರ ಹತ್ರ ಹಣನೇ ಇಲ್ಲ, ಸರ್ಕಾರದ ನೌಕರರಿಗೆ ಕೊಡಕ್ ಸಂಬಳ ಇಲ್ಲ ಅಂತ ಕೂಡ ಕಾಲೆಳ್ತಿದ್ದಾರೆ. ರಾಜಕಾರಣಿಯಾಗಿ ನಾನು ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯುವುದಿಲ್ಲ. ಮಧ್ಯದಲ್ಲಿ ಒಂದ್ 2 ದಿವಸ ಭಗವಂತ ಅವಕಾಶ ಕೊಟ್ಟಿರ್ತಾನೆ, ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ನಾ ಹೇಳಿದ್ದೆ, ಹೌದು ಕಳೆದ ಚುನಾವಣೆ ನಂತರದಲ್ಲಿ, ಕಳೆದ ಚುನಾವಣೆಗೆ ನಾನು ಹೇಳಿದ್ದೆ, ಇದಕ್ಕೂ 2 ಚುನಾವಣೆ ಮುಂಚೆನೆ ಹೇಳಿದ್ದೆ, ಬ್ಯಾಡ್ರಿ ನಮ್ಗೆ ರಾಜಕಾರಣ ಬಿಟ್ಬಿಡ್ರಿ ನಮ್ಮನ್ನ ಅಂತ. ಆದ್ರೆ ಸಂಘಟನೆಯವರು ಬಿಲ್ವಲ್ರು, ಮತ್ ಹೊಳ್ಳಿ ಚುನಾವಣೆ ನಿಲ್ಲಿಸ್ತಿದ್ರು. ಕಳೆದ ಬಾರಿ ಗಟ್ಟಿಯಾಗಿ ಹೇಳ್ತಾನೆ, ನೋಡ್ರಿ ಬ್ಯಾಡ್ರಿ ಚುನಾವಣೆ ಇನ್ ಮತ್ ಹೋಗಂಗಿಲ್ಲ, ಮಂದಿ ಕೂಡ ನಾ ಏನಾದ್ರು ಹೋದ್ರೆ ಮತ್ತೆ ನಿಮ್ಗೆ ಬೇರೆ ಕ್ಯಾಂಡಿಡೇಟ್ ಸಿಗಂಗಿಲ್ಲ, ಇಲ್ಲಿ ನಮ್ ಸಿದ್ದರಾಮುಲ್ಲಾ ಖಾನ್ ಇಲ್ಲ. ಈ ಗ್ಯಾರಂಟಿ ಕೊಟ್ಟಗುಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವ್ರು ಇದ್ರೆ ಕೇಳ್ರಿ, ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ. MLA-ಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC ST ಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ. ಮೋದಿಯವರು ಅದನ್ನು ಮಾಡಿಲ್ಲ. ಹಿಂದುಳಿದವರಿಗೋಸ್ಕರ SC ST ಗಳಿಗೆ ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ, ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು, ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ. ಅಲ್ರಿ ಅಪ್ಪ, ಇಷ್ಟು ಹೆಸರಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ. ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ. ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ. ಅಲ್ರಿ, ತಮಿಳುನಾಡವ್ರಿಗೆ ಇಲ್ದಿರೋ ವೇದನೆ, ಆಂಧ್ರದವ್ರಿಗೆ ಇಲ್ದಿರೋ ವೇದನೆ, ಕೇರಳದವರಿಗೂ ಇಲ್ದಿರೋ ವೇದನೆ, ಇವ್ರಿಗೆ ಯಾಕೆ? ಅವ್ರು ಕೇಳ್ಬೇಕಿತ್ತಲ್ಲ. ಅನ್ಯಾಯ ಮಾಡಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ. ಅವ್ರಿಗೆ ಕೊಟ್ಟಿಲ್ಲ ಯಾಕೆ? ಅವ್ರಿಗೆಲ್ಲರೂ ಸರಿ ಆಗ್ತಾ ಇದೆ. ಇಲ್ಲಿ ನಮ್ ಸಿದ್ದರಾಮುಲ್ಲಾ ಖಾನ್ ಅವರಿಗೇನೆ ಈ ತೊಂದರೆ ಯಾಕೆ? ಹೆತ್ತವರಿಗೆ ಹೆರಿಗೆ ಬೇನೆ ಗ್ಯಾರಂಟಿ ಒಪ್ಕೊಂಡ್ರು, ಆದ್ರೆ ಸಿದ್ದರಾಮಯ್ಯನಿಗೆ ಯಾಕೆ? ಹೋರಾಟಕ್ಕೆ ಬಂದಿರುವಂತಹ ರೈತರು ಅನ್ಯಾಯ ಆಗಿದೆ ಅಂತ ಅವ್ರು ಬರೋದು ಯಾವ ಗಾಡಿಯಲ್ಲಿ? ಬೆಂಜ್ ಗಾಡಿಯಲ್ಲಿ ಬರೋದು. ಯಾವ್ದಲ್ಲಿ? ಹೊಸ ಟ್ರ್ಯಾಕ್ಟರ್ ತಗೊಂಡು. ಇದು ರೈತರ ಹೋರಾಟ ಅಲ್ಲ, ಇದು ದೇಶದ್ರೋಹಿಗಳ ಹೋರಾಟ, ಖಲಿಸ್ತಾನಿಗಳ ಹೋರಾಟ. ರೈತರ ಹೆಸರಿಟ್ಟುಕೊಂಡಿದ್ದಾರೆ ಅಷ್ಟೇ, ಅವ್ರು ಯಾರೂ ಕೂಡ ರೈತರಲ್ಲ. ಅದಕ್ಕೆ ಬೇರೆ ದೇಶದವ್ರು ಹಣ ಕೊಡ್ತಾ ಇದ್ದಾರೆ. ಮೋದಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು, ಜಗತ್ತು ನಮ್ಮನ್ನ ಒಪ್ಕೊಂತಾ ಇದೆ, ಜಗತ್ತಲ್ಲಿ ನಮ್ಮ ಬಗ್ಗೆ ಇವತ್ತು ಭಾರಿ ತಾರೀಫ್ ನಡೀತಾ ಇದೆ, ಇದೆಲ್ಲ ಸರಿ. ಆದ್ರೆ ಅಷ್ಟೇ ಮಂದಿ ಹೊಟ್ಟೆ ಕಿಚ್ಚಿನವರು ಇದ್ದಾರೆ, ಕಾದು ಕುಳಿತಿದ್ದಾರೆ, ಬಿಡುಗಡೆಗಾಗಿ ಕಾದು ಕುಳಿತಿದ್ದಾರೆ.